ಎಲ್ರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದು 19ನೇ ವರ್ಷ ನೀವು ಆಚರಿಸ್ತಿದ್ದೀರಿ ಅಂತ ಹೇಳಿದರು, ತುಂಬ ಸಂತೋಷ ಆಯಿತು. ಈಗ ಬೆಂಗಳೂರಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸೋದೇ ಸಂಭ್ರಮ ಅನಿಸ್ಬಿಟ್ಟಿದೆ. ಈಗ ನಾನು ಕನ್ನಡದ ಕಾರ್ಯಕ್ರಮಗಳನ್ನು ಬೇರೆ ದೇಶದಲ್ಲಿ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋದ ತಿಂಗಳೇ ನಾನಿದ್ದೆ ಆರ್ಲ್ಯಾಂಡೋದಲ್ಲಿ, ಎಷ್ಟು ಚೆನ್ನಾಗಿತ್ತು ಅಲ್ಲಿ ಕನ್ನಡ ಸಂಭ್ರಮ ಅಂತ. ಇಲ್ಲಿ ನಾನು ಮಾಡಿದಾಗ ತುಂಬ ಹಿತ ಅನಿಸುತ್ತೆ. ಅದಕ್ಕೆ ಮೊದಲು ಕೇಳಿದೆ ಎಷ್ಟೊತ್ತು ಮಾತಾಡಬೇಕು ಅಂತ. ನಾವು ಮೇಷ್ಟ್ರು ಬೆಲ್ ಬಾರದವ್ರು ನಿಲ್ಲಿಸೋಲ್ಲ. ಇಲ್ಲಿ ಬೆಲ್ ಇಲ್ಲ ಅಂತ ಗೊತ್ತಾದ್ಮೇಲೆ ನಾವು ಹುಷಾರಾಗಿರಬೇಕು. ನಾನು ಹಾಕ್ಕೊಂಡದ್ದು ಇಷ್ಟೇ ಸಿಂಪಲ್ ಹಾಕ್ಕೊಂಡಿದ್ದೇನೆ ಇವತ್ತೇನು ಮಾತಾಡಬೇಕು ಅಂತ. ಸಾಹಿತ್ಯ ಯಾಕೆ ಬೇಕು ನಮಗೆ ಅಂತ. ಸಾಹಿತ್ಯ ಬೇಕಾ ನಮಗೆ? ಕನ್ನಡ ಸಾಹಿತ್ಯ ಬೇಕಾ? ಯಾವುದೇ ಸಾಹಿತ್ಯ ಯಾಕೆ ಬೇಕು ಅಂತ ನನಗನ್ಸಿದ್ದು ಹೀಗೆ. ಯಾವುದೇ ಸಾಹಿತ್ಯ ತಗೊಂಡ್ರೂ ಕೂಡ ಅದು 3 ಹಂತದಲ್ಲಿ ಕೆಲಸ ಮಾಡ್ತದೆ. ಯಾವುದೇ ಸಾಹಿತ್ಯ, ಯಾವುದೇ ಭಾಷೆ ಸಾಹಿತ್ಯ ತಗೊಳ್ಳಿ, 3 ಹಂತದಲ್ಲಿ ಕೆಲಸ ಮಾಡುತ್ತೆ. ಮೊದಲೇದು ಮನೋರಂಜನೆ, ಸಂತೋಷ ಕೊಡುತ್ತೆ ಓದಿದ ತಕ್ಷಣ. ನಮ್ಮ BR ಲಕ್ಷ್ಮಣರಾಯರ ಬಗ್ಗೆ ಹೇಳಿದರು, ನನ್ನ ಆತ್ಮೀಯ ಸ್ನೇಹಿತರವರು. 2 ಸಾಲಲ್ಲಿ ಕವನ ಬರೆದು ಬಿಡ್ತಾರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ರಸ್ತೆಯಲ್ಲಿ ಆಕೆ ಕಂಡಳು, ನಮಗೀಗ 3 ಮಕ್ಕಳು. 2 ಸಾಲು, ನೀವು ಕತೆ ಬರ್ದಂಗಿದೆ. ಅದು ಖುಷಿ ಕೊಡುತ್ತೆ. ನಮ್ಮ ಬೀಚಿಯವರು, ಅವ್ರ ಜೊತೆ ತುಂಬ ಓಡಾಡಿದವನು ನಾನು. ಹುಡುಗನಾಗಿದ್ದ ತುಂಬ ಓಡಾಡ್ತಿದ್ದೆ ಅವ್ರ ಜೊತೆಗೆ. ನನ್ನ ಪ್ರಕಾರ ಒರಿಜಿನಲ್ ಹ್ಯೂಮರಿಸ್ಟ್ ಆಫ್ ಕನ್ನಡ ಅಂದರೆ ಬೀಚಿನೇ, ಮೋಸ್ಟ್ ಒರಿಜಿನಲ್. ಸ್ಪಾಂಟೇನಿಟಿ ಇರೋದು ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಒಂದು ಸಲ ತಮಾಷೆ ಮಾಡಿದ್ದೆ, ನೀವು ಪ್ರಾಕ್ಟಿಕಲ್ ಎಜುಕೇಷನಿಸ್ಟು ಅಂದೆ. ಸುಮ್ಮನಿರೋ, ನಾನು ಎಜುಕೇಷನ್ ಸಂಬಂಧ ಇಲ್ಲ ನನಗೆ, ಬರೀ ತಮಾಷೆ ಮಾಡೋದು ಹಾಸ್ಯ ನಂದು ಅಂದರು. ಇಲ್ಲ ಸರ್, ನೀವು ಪ್ರಾಕ್ಟಿಕಲ್ ಮೋಸ್ಟ್ ಪ್ರಾಗ್ಮ್ಯಾಟಿಕ್ ಎಜುಕೇಷನಿಸ್ಟ್ ಅಂದೆ. ಹೇಗೆ ಅಂತ ಕೇಳಿದರು. ನೀವು ಬರೆದಿದ್ದೆ ಜೋಕ್ ಅಂದರೆ ಜೋಕು, ಫಿಲಾಸಫಿ ಅಂದರೆ ಫಿಲಾಸಫಿ. ಅದು ತಿಮ್ಮ ಅವ್ರ ಸೃಷ್ಟಿ, ಅದು ತಿಮ್ಮನ ತಲೆ ಅಂತ ಮಾಡಿದ್ದು. ತಿಮ್ಮ ಅಂತ ಹುಡುಗ, ಅಪ್ಪ ಮಗ ಮನೆ ಬಂದು ನಿಂತಿದ್ದಾರೆ. 4 ಜನ ಪೊಲೀಸರು ಒಬ್ಬನು ಬಡ್ಕೊಂಡು ಎಳ್ಕೊಂಡು ಹೋಗ್ತಿದ್ದಾರೆ ರಸ್ತೆಯಲ್ಲಿ. ಅವನು ಅಳ್ತಾ ಇದ್ದಾನೆ, ಬಿಟ್ಬಿಡ್ರಿ ನನ್ನ ಅಂತ ಬೆಡ್ಕೋತಾ ಇದ್ದಾನೆ. ತಿಮ್ಮ ಅಪ್ಪನ ಕೇಳ್ದ, ಯಾರವನು, ಯಾಕೆ ಹೊಡಿತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವನ್ನ ಅಂತ ಕೇಳ್ದ. ಅಪ್ಪ ಹೇಳ್ದ, ಅವನು ಕಳ್ಳ ಅವನು, ಅದಕ್ಕೆ ಪೊಲೀಸರು ಹೊಡ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ತಕ್ಷಣ ತಿಮ್ಮ ಹೇಳ್ದ, ಅಯ್ಯೋ ಜೈಲಿಗೆ ಹೋಗ್ಲಿಕ್ಕೆ ಕಳ್ತಾನ ಇಷ್ಟು ಇವನು, ನಾ ಶಾಲೆಗೆ ಅಂದ್ಕೊಂಡಿದ್ದೆ ಅಂತ. ಇದು ಜೋಕ್ ಅಂದರೆ ಜೋಕು, ಫಿಲಾಸಫಿ ಅಂದರೆ ಫಿಲಾಸಫಿ. ಅಂದರೆ ಆಗಿನ ಕಾಲದಲ್ಲಿ ಶಾಲೆಗಳೆಷ್ಟು ಅನಾಕರ್ಷಕವಾಗಿದ್ದವು ಅಂದರೆ, ಜೈಲಿಗೆ ಹೋಗೋದು ಬೇಕು, ಶಾಲೆಗೆ ಹೋಗೋದು ಬೇಡ. ಇದು ಮೊದಲನೇದು. ಆ ತಿಮ್ಮ ಸತ್ತು ಹೋದ. ತಿಮ್ಮನ ಶವಯಾತ್ರೆ ಆಗ್ತಾಯಿತ್ತು. ಹುಡುಗ ಶಾಲೆ ಮುಂದೆ ಹೋಗ್ಬೇಕು ಹೇಗಿದ್ರು, ಅಲ್ಲಿ ಇಳಿಸಿದ್ರು. ಆ ಶಾಲೆ ಮಕ್ಕಳು, ಹೆಡ್ ಮಾಸ್ಟರ್ ಬಂದು ನೋಡಲಿ ಹುಡುಗನ ಅಂತ. ಎಲ್ಲರೂ ಬಂದು, ಅಯ್ಯೋ ಪಾಪ ನಿನ್ನೆ ತನಕ ಚೆನ್ನಾಗಿದ್ದ ತಿಮ್ಮ, ಹೋಗ್ಬಿಟ್ಟ ಇವತ್ತು ಬೆಳಗ್ಗೆ ಅಂತೆಲ್ಲ ದುಃಖ ಹೇಳ್ತಾಯಿದ್ರು. ಕೊನೆಗೆ ಅವ್ರ ಕ್ಲಾಸ್ ಟೀಚರ್ ಬಂದ್ರಂತೆ. ಬಂದು ಮಲಗಿಸಿದ್ರಲ್ಲ ತಿಮ್ಮನಲ್ಲಿ, ಮೊಳಕಾಲೂರು ಪಕ್ಕದಲ್ಲಿ ಕೂತು, ಅಯ್ಯೋ ತಿಮ್ಮ ಹೋಗ್ಬಿಟ್ಯಾ ಅಂದ್ರಂತೆ. ತಕ್ಷಣ ತಿಮ್ಮ ಅಯ್ಯೋ ಮಾಸ್ತರು ಒಂದು ಎದ್ದು ಓಡಿದ್ನಂತೆ. ಮೊದಲನೇದು ಶಾಲೆ ಬಗ್ಗೆ, ಎರಡನೇದು ಮೇಷ್ಟ್ರ ಬಗ್ಗೆ. ಮೊದಲನೇದು ಶಾಲೆ ಎಷ್ಟು ಅನಾಕರ್ಷಕವಾಗಿದೆ ಅಂತ ಒಂದಾದರೆ, ಎರಡನೇದು ಮೇಷ್ಟ್ರು ನೋಡಿದ್ರೆ ಸತ್ತವನು ಕೂಡ ಎದ್ದು ಓಡಿ ಹೋಗ್ತಾನೆ ಅಂತ. ಇದು ಫಿಲಾಸಫಿ. ಆ ಥರದ ಸಂತೋಷ ಮನೋರಂಜನೆ ಕೊಡುವಂಥದ್ದು ಇದೆ, ಬೇಕಾದಷ್ಟು ಕೊಡುತ್ತೆ ಮನೋರಂಜನೆ. ಎರಡನೇದು ಪ್ರೇರಣೆ ಕೊಡುವುದು ಬಹಳ ಮುಖ್ಯ. ಇದು ಸಾಹಿತ್ಯ ಎಷ್ಟು ಮನುಷ್ಯನ ಬದಲಾಯಿಸ್ಬಿಡುತ್ತೆ ಅಂತ. ಒಬ್ಬ ಹುಡುಗ ಜಾಸ್ತಿ ಕಲೀಲಿಕ್ಕಾಗಲಿಲ್ಲ, ಸೈನ್ಯ ಸೇರಿಕೊಂಡ. 61ನೇ ಇಸ್ವಿ ಚೀನಾ ವಾರ್ ಆಗ್ತಾಯಿತ್ತು. ಚೀನಾ ವಾರದಲ್ಲಿ ಹೋದ, ಡ್ರೈವರ್ ಆಗಿದ್ದ, ಅಲ್ಲೆಲ್ಲ ಕೆಲಸ ಮಾಡಿದ. ಜಾಸ್ತಿ ಕಲ್ತಿಲ್ಲ ಶಾಲೆ. ಯುದ್ಧ ಮುಗೀತು, ಇನ್ನು ತನ್ನ ಊರಿಗೆ ಹೋಗಬೇಕಲ್ಲ, ಟೆಂಪ್ರರಿ ಅಪಾಯಿಂಟ್ಮೆಂಟ್ ಎಲ್ಲ ಅದು. ಡೆಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿದ್ದ ರೈಲ್ವೆ ಸ್ಟೇಷನ್ನಲ್ಲಿ ಕಾಯ್ತಾ ಇದ್ದ. ನನ್ನ ಜೀವನ ಏನು ಅಂದ, ನಾನು ಊರಿಗೆ ಹೋಗಿ ಏನು ಮಾಡೋದಿದೆ, ನನ್ನ ಜೀವನಕ್ಕೆ ಏನೂ ಅರ್ಥ ಇಲ್ಲ. ಊರಿಗೆ ಹೋದ ತಕ್ಷಣ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡ. ಟ್ರೈನಿಗೋಸ್ಕರ ಕಾಯ್ತಾ ಇದ್ದ. ಈ ಪ್ಲ್ಯಾಟ್ಫಾರ್ಮ್ ಮೇಲೆ ತಳ್ಕೊಂಬರ್ತಾರಲ್ಲ ಗಾಡಿ, ಆ ಗಾಡಿಯೊಳಗೆ ಪುಸ್ತಕ ಮಾರ್ತಾಯಿದ್ರು ಒಂದಿಷ್ಟು. ಒಂದು ಪುಸ್ತಕ ತೊಗೊಂಡ, ಸ್ವಾಮಿ ವಿವೇಕಾನಂದದು ಕಾಲ್ ಟು ದ ನೇಷನ್, ಅದರ ಮರಾಠಿ ಅನುವಾದ. ಪುಸ್ತಕ ತೊಗೊಂಡ, ಓದ್ತಾ ಇದ್ದ. ಅದು ಎಷ್ಟು ಮನಸ್ಸು ಹಿಡಿದು ಬಿಡ್ತು ಅವನು ಅಂತಂದರೆ, ಛೇ ಬದುಕಿದ್ರೆ ತಾನೇ ಏನಾರು ಸಾಧನೆ ಮಾಡೋದು, ಸತ್ರ ಏನು ಮಾಡ್ತೀನಿ ತಲೆ ನಾನು ಅಂತ ಊರಿಗೆ ಹೋದ. ದೇವಸ್ಥಾನ ಪಕ್ಕದಲ್ಲಿ ಒಂದು ಕೋಣೆ ಹಿಡ್ಕೊಂಡ, ಅಲ್ಲೇ ಕೂತ್ಕೊಂಡ. ಮದುವೆ ಆಗದೆ ಹಾಗೇ ಇದ್ದ ಅವನು. ಊರಲ್ಲಿ ಕೂತ್ಕೊಂಡ, ಈ ಊರು ಸ್ವಚ್ಛ ಮಾಡಬೇಕು, ಈ ತಂಬಾಕು ರಹಿತ ಮಾಡಬೇಕು, ಸಿಗರೇಟ್ ಬಂದ್ ಮಾಡಬೇಕು, ಕುಡ್ತ ಕಮ್ಮಿ ಮಾಡಬೇಕು ಅಂತೆಲ್ಲ ಶುರು ಮಾಡಿ ಒಂದು ಚಳವಳಿ ಮಾಡಿದ.
ಕೊನೆಗೆ ಅವನು ಮಾತಾಡಿದ್ರೆ ಭಾರತದ ಪ್ರಧಾನಮಂತ್ರಿಗಳು ಏನು ಹೇಳ್ತಾನೆ ಅಂತ ಕೇಳ್ತಾ ಇದ್ದರು. ಅಣ್ಣಾ ಹಜಾರೆ ಆದರು. ಒಂದು ಕತೆ, ಒಂದು ವಿವೇಕಾನಂದ, ಒಂದು ಪುಸ್ತಕ ಕ್ಯಾನ್ ಚೇಂಜ್ ದ ಲೈಫ್ ಅಂದರೆ ಪ್ರೇರಣೆ ಕೊಡುವಂಥದ್ದು. ಇನ್ನು ಮೂರನೇದೊಂದಿದೆ, ಮೂರನೇ ಹಂತ ಜೀವೋತ್ಕರ್ಷ ಅಂತ. ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಜೀವನವನ್ನು ಎತ್ತರದ ಮಟ್ಟಕ್ಕೆ ತೊಗೊಂಡು ಹೋಗ್ಬಿಡುತ್ತೆ. ಅದು ಗೊತ್ತಿಲ್ಲದ ಹಾಗೆ ತೊಗೊಂಡು ಹೋಗುತ್ತೆ. ಈ ಮೂರು ಕೆಲಸ ಸಾಹಿತ್ಯ ಮಾಡುತ್ತೆ: ಮನರಂಜನೆ, ಪ್ರೇರಣೆ ಮತ್ತು ಜೀವೋತ್ಕರ್ಷ ಅಂತ. ಎಂಟರ್ಟೈನ್ಮೆಂಟ್, ಮೋಟಿವೇಶನ್ ಆ್ಯಂಡ್ ಲೈಫ್ ಅಪ್ಲಿಫ್ಟಿಂಗ್. ಈ ಮೂರು ಹಂತದಲ್ಲಿ ಯಕ್ಷಗಾನ ಕೆಲಸ ಮಾಡುತ್ತೆ. ನಮಗೆ ಸಂತೋಷ ಸಿಗೋದಕ್ಕೆ ಬೇಕಾದಷ್ಟು ಕಾದಂಬರಿಗಳಿದ್ದಾವೆ. ನಾವೆಲ್ಲ ಸಣ್ಣವರಿದ್ದಾಗ ತ್ರಿವೇಣಿಯವ್ರ ಕಾದಂಬರಿ ಓದಿದ್ದು, ತರಾಸೂರವ್ರ ಕಾದಂಬರಿ ಓದಬೇಕು. ತರಾಸು ಕಾದಂಬರಿ ಓದಿದ್ದು ಎಷ್ಟು ಮೋಟಿವೇಶನ್ ಆಗ್ತಿತ್ತು ಅಂದರೆ, ನಾವು ಹೋಗಿ ನೋಡ್ಕೊಂಬರ್ಬೇಕು, ಚಿತ್ರದುರ್ಗ ನೋಡ್ಕೊಂಬರ್ಬೇಕು ಅಂತ ಅನ್ನಿಸ್ಬೇಕು. ಸಂತೋಷ ಆಗಬೇಕು, ಬೇಕಾದಷ್ಟು ಆಗಬೇಕು. ಕತೆ ಬರಿಬೇಕು. ಓದಿದ್ದೀರಿ ಗೊತ್ತಿಲ್ಲ, ಟಿ ಕೆ ರಾಮರಾಯರು ಅಂತ ಬರೀತಾಯಿದ್ರು. ಓದಿಲ್ಲದೆ ಹೋದರೆ ದಯವಿಟ್ಟು ಓದಿ, ಯಾವಾಗ ಟೈಮ್ ಸಿಕ್ಕಾಗ. ಟಿ ಕೆ ರಾಮರಾವ್ ಅಂತ ಪತ್ತೇದಾರಿ ಕಥೆಗಳನ್ನು ಎಷ್ಟು ಚೆಂದ ಬರೆದ್ರು. ಸಣ್ಣ ಸಣ್ಣ ಕಥೆಗಳು. ಕಾದಂಬರಿ ಬರೆದವರು ಬೇರೆ ಇದ್ದರು, ಭಾಳ ಜನ ಇದ್ದರು. ಎನ್ ನರಸಿಂಹಯ್ಯ ಅಂತೆಲ್ಲ ಬರೀತಾಯಿದ್ರು ಮೊದಲು. ಸಣ್ಣ ಕಥೆಗಳನ್ನು, ಪತ್ತೇದಾರಿ ಕಥೆಗಳನ್ನು, ಬಹುಶಃ ತಾವು ಇದನ್ನು ಓದಿದರೆ ಸಣ್ಣ ಸಣ್ಣ ಕಥೆಗಳು ಎಷ್ಟರ ಚೆನ್ನಾಗಿತ್ತು ಅಂದರೆ ಕೊನೆ ಎಂಡ್ವರೆಗೂ ಗೊತ್ತಾಗಲ್ಲ ನಿಮ್ಗೆ, ಅಷ್ಟು ಚೆನ್ನಾಗಿ ಬರೆಯೋದು. ಆಕರ್ಷಕವಾಗಿತ್ತು, ಭಾರಿ ಚೆನ್ನಾಗಿರುತ್ತೆ ಅದು. ಓ ಹೆನ್ರಿ ಸ್ಟೋರೀಸ್ ಓದಿರ್ಬೇಕು ನೀವು. ಓ ಹೆನ್ರಿ ಸ್ಟೋರೀಸ್ ಓದಿದಾಗ ಕೊನೆ ಸಾಲವರೆಗೂ ಗೊತ್ತಾಗಲ್ಲ ಅದು. ಆ ಥರ ಹಾಸ್ಯ ಅಂತೂ ಬೇಕಾದಷ್ಟಿತ್ತು. ಬೀಚಿ ಆಗ್ಬೋದು, ಅಥವಾ ಅರಸ್ಯ ಆಗ್ಬೋದು, ಡುಂಡಿರಾಜ್ ಆಗ್ಬೋದು. ಅವ್ರ ಕವನಗಳನ್ನು ಕೇಳಿದಾಗ ಎಷ್ಟು ಸಂತೋಷ ಅನಿಸುತ್ತೆ ಮನಸ್ಸಿಗೆ. ಹಾಸ್ಯ ಇದೆ. ಕವನಗಳನ್ನು ನೋಡಬೇಕು, ಎಷ್ಟು ಸಂತೋಷ ಕೊಡುತ್ತಾ ಮನೋರಂಜನೆ ಕವನಗಳನ್ನು ಓದಿದಾಗ. ಒಂದು ನಿಮ್ಗೆ ಕೇಳಿಸ್ಬೇಕು ಅಂತ ಬಂದಿದ್ದೀನಿ ಇವತ್ತು, ನೋಡೋಣ ಹೇಗಾಗತ್ತೆ. ನನಗೆ ಭಾಗ್ಯ ವಿಶೇಷ ನಂದು. ಅವರೆಲ್ಲರನ್ನ ಹತ್ತಿರದಿಂದ ನೋಡುವಂಥ ಭಾಗ್ಯ ನನಗಿತ್ತು. ಗುಂಡಪ್ಪನವರಾಗಲಿ, ಮಾಸ್ತಿಯವರಾಗಲಿ, ಗೋಕಾಕರಾಗಲಿ, ನಮ್ಮ ಕೆ ಎಸ್ ನರಸಿಂಹಸ್ವಾಮಿಯವರಾಗಲಿ, ವಿ ಸೀತಾರಾಮಯ್ಯನವರಾಗಲಿ. ನನ್ನ ಸಾಧನೆ ಅಂತಲ್ಲ ಅದು, ಆ ಕಾಲಕ್ಕೆ ಬದುಕಿದ್ದಲ್ಲ ನಾನಷ್ಟೇ. ಅವ್ರು ಸಿಕ್ಕರೆ ಅವಕಾಶ ಅವಾಗ. ಕೆ ಎಸ್ ನರಸಿಂಹಸ್ವಾಮಿಯವ್ರದ್ದು ತಾವೆಲ್ಲ ಹಾಡು ಕೇಳಿದ್ದೀರಿ ಅನಿಸುತ್ತೆ. ಕಡೆ ಯಾವುದು ಕೇಳಿದ್ರು, ಮೈಸೂರು ಮಲ್ಲಿಗೆ ಆದರೂ ಕೇಳಿರ್ತೀರಿ ಯಾವುದಾದ್ರೂ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಅನ್ಬೋದು. ಎನ್ನವರ ಕೇಳಿದನು ಚಂದ ನಿನಗಾವುದೆಂದು ಅಂತ. ರಾಯರು ಬಂದರು ಮಾವನ ಮನೆಗೆ, ಎಲ್ಲ ಕೇಳಿದ್ದೀವಿ ಅದನ್ನು. ಅಷ್ಟು ನವರು ಹಾಡುಗಳನ್ನು ಬರೆದಂಥವ್ರು. ಅವ್ರಿಗೆ ಪ್ರೇಮಗೀತೆ ಬರೆದವರು ಅಂದರೆ ಸಿಟ್ಟು ಬರ್ತಾಯಿತ್ತು. ನಾ ಪ್ರೇಮಗೀತೆ ಬರೆದಿಲ್ಲ, ದಾಂಪತ್ಯ ಗೀತೆ ಬರೆದಿದ್ದೀನಿ ಅನ್ನೋರು. ಅವ್ರ ಹೆಂಡತಿ ವೆಂಕಮ್ಮ ಅಂತ. ಅವ್ರ ಮನೆಗೆ ಸಾಕಷ್ಟು ಸಲ ಹೋಗ್ತಿದ್ದೆ ನಾನು. ಅವ್ರು ಕೇಳಿದೆ ನರಸಿಂಹಸ್ವಾಮಿಯವರಿಗೆ, ಸರ್ ನೀವು ನಿಜವಾಗ್ಲೂ ಈ ಹಾಡುಗಳನ್ನು ಬರೆದದ್ದು ಇವ್ರು ನೋಡೇ ಬರೆದ್ರಾ ನೀವು ಅಂತ. ಹೌದು, ಆಕೆ ನೋಡೇ ಬರೆದದ್ದು ನಾನು ಅಂತ ಅವ್ರು ಹೇಳಬೇಕು. ಅವ್ರ ಹೆಂಡತಿ, ಸುಳ್ಳು ಹೇಳ್ತಾರೆ ಇವರು, ಸುಳ್ಳು ಹೇಳ್ತಾರೆ, ಯಾರೋ ನೋಡ್ಕೊಂಡು ನನ್ನ ಹೆಸರು ಹೇಳ್ತಾ ಇದ್ದಾರೆ ಇವರು ಅಂತ. ನೋಡೋದೇ ಚೆಂದ. ಆ ಥರ ಒಂದು ಘಟನೆ ಹೇಳಿಬಿಡ್ಬೇಕು ನಾನಿಲ್ಲಿ, ಭಾಳ ಚೆನ್ನಾಗಿರೋ ಘಟನೆ ಅದು. ನಾನು ಭಾಳ ವರ್ಷ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ. ಹೋದಾಗ ಒಂದು ಸಲ ನಮ್ಮ ಕಾಲೇಜಿಗೆ ಬರ್ಬೇಕು ಸರ್, ಈ ಸಲ ವಾರ್ಷಿಕೋತ್ಸವಕ್ಕೆ ಬರ್ಬೇಕು ನೀವು, ಕಲಾಕ್ಷೇತ್ರದಲ್ಲಿ ಇರ್ತದೆ ಅಂದೆ. ಓಹ್ ಬರ್ತೀನಲ್ಲ, ನಿಮ್ಮ ಕಾಲೇಜಿಗೆ ಬರಲ್ಲ, ಬರ್ತೀನಿ ಅಂದರು. ವೆಂಕಮ್ಮವ್ರು ಹೇಳಿದೆ ನೀವು ಬರಬೇಕು ಅಂತ. ಬರ್ತೀನಿ, ನಾನು ಬರ್ತೀನಿ, ನಾನು ತುಂಬ ಸಲಿಗೆ ಇತ್ತಲ್ಲ, ಬರ್ತೀನಿ ಅಂದರು. ನಾನು ಮುಂದಿನ ವಾರ ಹೊತ್ತಿಗೆ ಅದನ್ನು ಕಾರ್ಡೆಲ್ಲ ಪ್ರಿಂಟ್ ಮಾಡ್ಕೊಂಡು ತೊಗೊಂಬರ್ತೀನಿ, ಬನ್ನಿ ಅಂದರು. ಒಂದು 8 ದಿವಸ ಆದಮೇಲೆ ಆ ಕಾರ್ಡೆಲ್ಲ ಪ್ರಿಂಟ್ ಮಾಡಿಕೊಂಡು ಹಣ್ಣು ಹೂವು ಎಲ್ಲ ತೊಗೊಂಡು ಹೋಗ್ಬೇಕು. ನಾನು ಅಂದೆ ಒಂದು ವಿಶೇಷವಾಗಿ ಮಾಡೋಣ, ಒಳ್ಳೆ ಅತ್ಯಂತ ಸುಮಧುರ ಭಾವನೆಗಳನ್ನು ಹೊರಡುವಂಥ ಕವಿ. ನಾನು ಸ್ಟೂಡೆಂಟ್ ಒಬ್ಬಳಿದ್ಲು, ತುಂಬ ಚೆನ್ನಾಗಿ ಹಾಡೋಳು. ಆಕೆ ಹೇಳಿದೆ, ಒಂದು ನರಸಿಂಹಸ್ವಾಮಿ ಹಾಡು ರೆಡಿ ಮಾಡ್ಕೊಂಬ ನೀನು, ಅವ್ರ ಮುಂದೆ ಹಾಡೋದಂತೆ ಅಂತ. ಕವಿಗಳು ಅದಕ್ಕಿಂತ ಸಂತೋಷ ಬರೋದು ಏನಿದೆ ಹೇಳಿ, ತನ್ನ ಕವನ ಇನ್ನೊಬ್ರು ಹಾಡ್ತಾರೆ ಕರ್ಕೊಂಡು ಹೋದೆ. ಆಕೆ ತನ್ನ ಸಣ್ಣ ತಂಬೂರ ತೊಗೊಂಡು ಹೋದ್ಲು. ವಿಚಿತ್ರ ಆಯ್ತಲ್ಲ ಹೋದಾಗ ಮನೆಗೆ. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ಅಲ್ಲಿ ಎಂಟದೊಂದು ಹಾಲ್ ಇದೆ, ಅಲ್ಲಿ ಎಡಗಡೆ ಒಂದು ಕಾಟ್ ಇತ್ತು ಮೂಲೆಗೆ. ಆ ಕಾಟ್ ಮೇಲೆ ಹಿಂಗೆ ಕೂತಿರೋರು, ಯಾವಾಗಲೂ ಅಡಿಕೆ ತಿಂತ ಕೂತಿರೋರು. ನಾನು ಹೋದ ತಕ್ಷಣ ನೋಡಿದ್ರು ನನ್ನ. ನಮಸ್ಕಾರ ಸರ್ ಅಂದೆ. ನಮಸ್ಕಾರ ಸರ್ ಅಂದ ತಕ್ಷಣ ಬನ್ನಿ ಒಳಗಡೆ ಜೋರಾಗಿ ಹೇಳೋರು. ಅವತ್ತು ನಾನು ನಮಸ್ಕಾರ ಅಂದ ತಕ್ಷಣ 180 ಡಿಗ್ರಿ ತಿರ್ಕೊಂಡು ಗೋಡೆ ಕಡೆ ಮುಖ ಮಾಡಿ ಕೂತ್ಬಿಟ್ರು. ಬಹುಶಃ ನಾನು ಬಂದದ್ದು ಗೊತ್ತಾಗಲಿಲ್ಲ ಅನ್ಸುತ್ತೆ. ನಮಸ್ಕಾರ ಸರ್, ನಾನು ಕರ್ಜಿಗೆ ಬಂದಿದ್ದೇನೆ ಅಂದೆ. ವೆಂಕಮ್ಮ ಹೊರಗೆ ಬಂದರು. ಏನು ಹಿಂಗೆ ಕೂತಿದ್ರು ಗೋಡೆ ಕಡೆ ಮುಖ ಮಾಡಿಕೊಂಡು ಅಂತ ಅವ್ರಿಗೆ ಕೇಳಿದರು. ಬರೋಲ್ಲ ಅಂತ ಹೇಳಿಬಿಡು ಅವ್ರಿಗೆ. ನನಗೆ ಹೇಳ್ತಾ ಇಲ್ಲ, ವೆಂಕಮ್ಮ ಹೇಳಿದೆ ಬರೋಲ್ಲ ಅಂತ ಹೇಳಿಬಿಡು. ಅಲ್ಲ ಸರ್ ಯಾಕೆ ಏನಾಯಿತು ಅಂತ ಕೇಳಿದೆ. ಹೇಳೋರಿಗೆ ಬರೋಲ್ಲ ಅಂತ ಹೇಳು, ಇಂಡೈರೆಕ್ಟ್ ಸ್ಪೀಚ್ ಅಲ್ಲ ಇವು. ನಾನು ವೆಂಕಮ್ಮ ಅಂದರು, ಅಲ್ರಿ ನೀವು ಬರ್ತೀರಿ ಅಂತ ಹೇಳಿದ್ರಿ, ಪಾಪ ಕಾರ್ಡ್ ಪ್ರಿಂಟ್ ಮಾಡ್ಕೊಂಡು ಬಂದಿದ್ದಾರೆ ಅವರು, ಬರೋಲ್ಲ ಅಂದ್ರೆ ಹೇಗೆ? ಬರೋಲ್ಲ ಅಂತ ಹೇಳು, ಕಾರ್ಡ್ ಹರಿದು ಹಾಕು ಅಂತ ಹೇಳು. ನನಗೆ ಸಿಟ್ಟು ಬಂತು. ನನ್ನ ತಪ್ಪೇನು ಆಯ್ತಾ ಸರ್ ನಮ್ಮ ಕಡೆಯಿಂದ? ಏನಾಯ್ತು ಹೇಳಿ, ಗೊತ್ತಾಗಬೇಕಲ್ಲ ನನಗೇನಾಯಿತು ಅಂಥೇಳಿ.
ಏನು ಬೇಕಾಗಿಲ್ಲ ಅಂತ ಹೇಳು, ಬರೋಲ್ಲ ಅಂತ ಹೇಳ್ಬಿಡು ಅಷ್ಟೇ ಅಂದರು. ಇದು ಒಳ್ಳೆ ಮೊಂಡತನ ಆಯಿತು. ನಾನು ಹೇಳಿದೆ, ಸರ್ ನೀವು ಬರೋಲ್ಲ ಅಂದ್ರೆ ನೀನು ಎತ್ಕೊಂಡು ಹೋಗೋಕ್ಕಾಗತ್ತಾ ನಾನು? ಬಿಡಿ, ಬರೋದೆಲ್ಲ ಬಿಟ್ಬಿಡಿ. ಆ ಹುಡುಗಿ ಬಂದಿದ್ದಾಳೆ, ನಿಮ್ಮ ಹಾಡು ಹಾಡಬೇಕಾಗಿ, ಬೇಕಾಗಿಲ್ಲ ಅಂತ ಹೇಳು ಅಂದರು. ನನಗೂ ರೇಗ್ ಹೋಯ್ತು. ನಿಮಗೆ ಬೇಕಾಗಿಲ್ಲ ಸ್ವಾಮಿ, ನನಗೆ ಬೇಕಲ್ಲ, ಕರ್ಕೊಂಬಂದಿದ್ದೀನಿ ಆಕೆನ, ಹಾಗೆ ಹೋಗೋಕ್ಕಾಗ್ತೀನಿ, ಹಾಡಮ್ಮ ಅಂದೆ. ಆ ಹುಡುಗಿಗೆ ಪಚೀತಿ. ಕವಿಗಳು ಹಾಡಬೇಡ ಅಂತಾರೆ, ಪ್ರಿನ್ಸಿಪಾಲ್ ಹಾಡು ಅಂತಾರೆ. ಆಕೆ ಬುದ್ಧಿವಂತೆ. ಕವಿಗಳೇನೋ 5 ನಿಮಿಷ ಇದ್ಬಿಡ್ತಾರೆ, ಪ್ರಿನ್ಸಿಪಾಲ್ 3 ವರ್ಷ ಇರೋರು ನನ್ನ ಜೊತೆಗೆ. ಅದಕ್ಕೆ ಆಕೆ ತಂಬೂರು ಹಾಡ್ಕೊಂಡು ಹಾಡೋಕ್ಕೆ ಶುರು ಮಾಡಿದ್ಲು. ಅದು ಸುಮಾರು 3.5 ನಿಮಿಷದ ಹಾಡು. ಏನೂ ಇಲ್ಲದೇ, ಆ ತಂಬೂರ ಕೂಡ ಸರಿಯಾಗಿ ವರ್ಕ್ ಆಗಲಿಲ್ಲ, ಬಿಟ್ಬಿಟ್ಲಾಕೆ. ಹಾಗೆ ಹಾಡಿದ್ದು ಸುಮಾರು 3.5 ನಿಮಿಷದ ಹಾಡು, ಅವ್ರದ್ದೇ ಹಾಡು. ಎಷ್ಟು ಚಂದ ಹಾಡಿದ್ಲು. ಇದನ್ನು ಹೇಳೋದು ನಾನು, ಒಂದು ಕವನಕ್ಕಿರುವಂಥ ಶಕ್ತಿ ಅಂಥದ್ದು. ಆ ಹಾಡಿದರೆ ನೀವು ನಂಬಲಿಕ್ಕಿಲ್ಲ, ಆ 3.5 ನಿಮಿಷ ಹಾಡು ಮುಗಿಯೋದ್ರೊಳಗೆ ಪೂರ್ತಿ ಹಿಂಗೆ ಉಡುಪಿಯಲ್ಲಿ ಕೃಷ್ಣ ತಿರುಗಿದ ಅಂತ ಹೇಳ್ತಾರಲ್ಲ, ಕತೆ ಇದೆಯಲ್ಲ, ಹಾಗೆ ಪೂರ್ತಿ 180 ಡಿಗ್ರಿ ತಿರುಗಿ ಹಿಂಗೆ ಆಕೆನೇ ನೋಡ್ತಾಯಿದ್ರು, ಕಣ್ಣಲ್ಲಿ ನೀರು ಒಸರ್ತಾ ಇತ್ತು. ಹಾಡಾದಮೇಲೆ, ಮೇಷ್ಟ್ರೆ ನಿಮ್ಮ ಕಾಲೇಜಿಗೆ ಬಂದಾಗ ಇನ್ನೊಮ್ಮೆ ಹಾಡಿಸ್ಬೇಕೆ ಹುಡುಗಿ ಕಡೆಯಿಂದ ಅಂದರು. ಅಂದರೆ ಕಾಲೇಜಿಗೆ ಬರೋದು ಖಾತ್ರಿ ಆಯಿತು, ಹಾಡೋದಾಯಿತು. ಬಂದರು. ಎಷ್ಟು ಚಂದದ ಹಾಡು, ಇದನ್ನು ಎಷ್ಟು ಆಯಾಮಗಳಲ್ಲಿ ನೋಡ್ಬೋದು ಹಾಡು ಅಂತ. ಒಬ್ಬ ಕವಿ ಹೇಗೆ ಬರೀತಾನೆ ಅಂತ, ನಮ್ಮ 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 ಇಂದ್ರಿಯಗಳಿದ್ದಾವಲ್ಲ, ಇವುಗಳ ರೂಪರೇಷೆ ಬದಲಾಯಿಸಿಬಿಡ್ತಾನೆ ಕವಿ. ಇಂಪು ಅನ್ನೋದು ಯಾವಾಗ ಹೇಳಿ, ತುಂಬ ಇಂಪಾಗಿ ಹಾಡ್ತಾರೆ ಅಂದರೆ ಕಿವಿಗೆ ಸಂಬಂಧಪಟ್ಟದ್ದು ಇಂಪು ಅನ್ನುವಂಥದ್ದು. ನರಸಿಂಹಸ್ವಾಮಿ ಬಳಸೋದು ಬೆಳದಿಂಗಳ ನಿಂಪು ಅಂತಾರೆ ಅವರು. ಬೆಳದಿಂಗಳಿಗೆ ಇಂಪಿರುತ್ತಾ, ತಂಪಿರ್ಬೋದು, ಅದು ಕವಿ ಸ್ಪೆಷಲ್. ಅದು ಅದಕ್ಕೆ ನಾನು ನಿಮಗೆ ಕೇಳಿಸ್ತೀನಿ ಹಾಡೋದನ್ನು, ಒಂದು ಸ್ವಲ್ಪ ಕೇಳಿಬಿಡಿ. ಬೇಲಿಗಳ ಸಾಲಿನಲ್ಲಿ ಹಸಿರು ಕೆಂಪಾಗಿ, ಬೇಲಿಗಳ ಸಾಲಿನಲ್ಲಿ ಹಸಿರು ಕೆಂಪಾಗಿ, ಪಯಣ ಮುಗಿಯುವ ತನಕ ಎಳೆಬಿಸಿಲ ಮಣಿ ಕನಕ, ಪಯಣ ಮುಗಿಯುವ ತನಕ ಎಳೆಬಿಸಿಲ ಮಣಿ ಕನಕ, ಸಾಲು ಮರಗಳ ಮೇಲೆ ಸೊಬಗು ಸುರಿದಿರಲಿ, ಸಾಲು ಮರಗಳ ಮೇಲೆ ಸೊಬಗು ಸುರಿದಿರಲಿ, ನೀ ಬರುವ ದಾರಿಯಲ್ಲಿ ಹಗಲು ತಂಪಾಗಿ. ನೀ ಬರುವ ದಾರಿಯಲ್ಲಿ ಹಕ್ಕಿಗಳು ಹಾಡಿ, ನೀ ಬರುವ ದಾರಿಯಲ್ಲಿ ಹಕ್ಕಿಗಳು ಹಾಡಿ, ಬೆಳುದಿಂಗಳಿಂಪಿನಲಿ ತಾರೆಗಳು ಮೂಡಿ, ಬೆಳುದಿಂಗಳಿಂಪಿನಲಿ ತಾರೆಗಳು ಮೂಡಿ, ಕನಸು ಹಬ್ಬಲಿ ನಿನ್ನ ಕಣ್ಣ ಬಳಿ ಚಿನ್ನ, ಕನಸು ಹಬ್ಬಲಿ ನಿನ್ನ ಕಣ್ಣ ಬಳಿ ಚಿನ್ನ, ಹತ್ತಾರು ಗಳಿಗೆಯಲಿ ಹಾದಿ ಹಾರಿರಲಿ, ಹತ್ತಾರು ಗಳಿಗೆಯಲಿ ಹಾದಿ ಹಾರಿರಲಿ, ನೀ ಬರುವ ದಾರಿಯಲ್ಲಿ. ಇದು ಹಾಡು ಒಂದು ಸೊಲ್ಲು ಮಾತ್ರ ಕೇಳಿಸಿದ್ದೀನಿ, ಇನ್ನೆರಡು ಅತ್ಯಂತ ಎತ್ತರಕ್ಕೆ ಹೋಗುವಂಥವು. ಅದನ್ನು ನಾನು ಬೇಕಾದ್ರೆ ರೆಕಾರ್ಡ್ ಕಳಿಸ್ಕೊಡ್ತೀನಿ, ಯಾರಿಗಾದರೂ ಬೇಕಾದ್ರೆ ತಗೊಳ್ಳಿ. ವಿದೌಟ್ ಮ್ಯೂಸಿಕ್, ಏನು ಇಲ್ಲದೆ ಹಾಡಿದ ಹುಡುಗಿ.
ಕರಗದೇ ಇರುತ್ತೆ ಆ ಋಷಿ. ನನಗಿದು ಆಶ್ಚರ್ಯ ಅನಿಸೋದಂದರೆ ಅವ್ರದ್ದೇ ಕವನವನ್ನು ಮತ್ತೊಬ್ಬರು ಭಾವಪೂರ್ಣವಾಗಿ ಹಾಡಿದಾಗ ಅವ್ರ ಕಣ್ಣಲ್ಲೇ ನೀರು ಬರ್ಸುತ್ತಲ್ಲ, ಇದು ಸಾಹಿತ್ಯದ ಶಕ್ತಿ. ಇದು ಪ್ರೇರಣೆ ಕೊಡೋದು ಅಂತ ಹೇಳಿದ್ನಲ್ಲ, ಪ್ರೇರಣೆ ಅವ್ರಿಗೆ ಬರುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಹೇಳಿದ್ರು, ನಿಮ್ಮ ಪ್ರೋಗ್ರಾಮ್ ಬಂದಾಗ ಇನ್ನೊಂದು ಸಲ ಹಾಡಿಸ್ಬೇಕು ಆ ಹುಡುಗಿ ಕಡೆಯಿಂದ ಅಂತ.